ಲಲಿತಾ ಲಲಿತಾ ಅತ್ತೆ ಬೆಳಗ್ಗೆ ಎದ್ದವನು ದೇವ್ರನ್ನ ಕೂಡ ಸ್ಮರಿಸಿಲ್ಲ. ಇಲ್ಲಿ ಬಂದು ನೀನ್ ನೋಡೋವರೆಗೂ ನಿಂದೇ ಧ್ಯಾನ ನನಗೆ. ನೂರಾರು ಬಯಕೆ ಆತುರ ತಂದಿದೆ, ನೂರಾರು ಕನಸು ಕಾತರ ತುಂಬಿದೆ. ಲಾಲ ಲಾಲ ಲಾಲೆ ಲಾಲೆ ಲಾಲೆ. ಯಾಕೆ ತಲೆ ಬಗ್ಸ್ಬಿಟ್ಟಿದ್ಯಾ ಅಂತ ಲಲಿತ? ನನ್ನ ಸೆಲೆಕ್ಷನ್ ನೋಡಿದೆ ಅಂದ್ರೆ ದಂಗಾಗ್ಬಿಡ್ತೀನಿ. ನೋಡು ಸೀರೆ, ಈ ಸೀರೆ ನೀನು ಉಟ್ಕೊಂಡು ಇದಕ್ಕೊಪ್ಪುವಂತಹ ಬ್ಲೌಸ್ ಕಟ್ಕೊಂಡು ಹಸೆ ಮಣೆ ಮೇಲೆ ಕೂತ್ಕೊಂಡು ಇದ್ರೆ ರತಿ ರತಿ ಇದ್ದಾಗಿರ್ತೀಯ. ಅದಾಗಿ ನೋಡ್ದ ನೆಕ್ಲೆಸ್ ನೋಡ್ದ, ನಿನಗೋಸ್ಕರನೇ ಬಹಳ ಆಸೆ ಪಟ್ಟು ತಗೊಂಡ್ಬಂದಿದ್ದೀನಿ. ಇದನ್ನ ನೀನು ಕುತ್ತಿಗೆ ಹಾಕೊಂಡ್ಬಿಟ್ರೆ ಹಾಗೆ ದೃಷ್ಟಿ ಆಗೋಗ್ಬಿಡುತ್ತೆ. ಇದೇನಿದು? ನಾನು ಮಾತನಾಡ್ತಾನೆ ಇದ್ದೀನಿ, ನೀನು ತಲೆ ಬಗ್ಸ್ಕೊಂಡು ಕೂತ್ಕೊಂಡಿದ್ದೀಯ. ಓಹೋ, ಅಷ್ಟೊಂದು ಗಂಭೀರನು ನಿನಗೆ? ನಾಳೆ ನಾನು ನಿನ್ನ ಮದುವೆ ಆಗೋ ಗಂಡ, ನಿನಗೆ ಇಷ್ಟೊಂದು ಗಂಭೀರ ಇರ್ಬೇಕಾದ್ರೆ ನನಗೆಷ್ಟಿರ್ಬೇಡ. ಆಲ್ ರೈಟ್ ಆಲ್ ರೈಟ್. ಅಮ್ಮವರೇ, ನಾನು ಬರ್ತೀನಿ. ಯಾಕೆ ಹೇಳ್ತಾ ಇದೀಯಾ? ರಾಮು, ನಿನ್ನ ಕೈ ಬಿಡಲ್ಲ ತಾನೆ? ಕೈ ಹಿಡಿಯೋದಕ್ಕೆ ತಾನು ಇಷ್ಟೆಲ್ಲ ಏರ್ಪಾಡು ಮಾಡ್ತಾ ಇರೋದು. ನೋಡು, ಲಗ್ನ ಪತ್ರಿಕೆ ಕೂಡ ಪ್ರಿಂಟ್ ಆಗಿ ಹೋಗಿದೆ. ಇನ್ನೇನಪ್ಪಾ ಅಂದ್ರೆ ವಾಲ್ಗ ಊದ್ಸೋದು, ಕುತ್ತಿಗೆ ತಾಳಿ ಬೀರೋದು, ಇವೆರಡೇ ಬಾಕಿ. ಅದೇ ಸಾಧ್ಯ ಇರೋದು. ಮಾಮ, ನಾನು ಮಾವನೂ ಅಲ್ಲ, ನೀನ್ ನನ್ಗೆ ಅಳಿಯನೂ ಅಲ್ಲ. ಹೇಳ್ತಾ ಬಾರೆ ಈ ಕಡೆ. ಯಾಕೆ ಹೇಳ್ತಾ ಇರೋದು? ಬಾರೆ ಈ ಕಡೆ. ಯಾಕೆ ಮಾವ ಇದ್ದಕ್ಕಿದ್ದಾಗಿ ಈ ಆವೇಶ ನಿನಗೆ? ನೀನು ಲಲಿತಾ ಹತ್ರ ಮಾತನಾಡ್ತಿರೋದು ನನಗಿಷ್ಟ ಇಲ್ಲ. ಚೆನ್ನಾಗಿದೆ. ನನ್ನ ಹೆಂಡತಿ ಆಗೋಳ ಹತ್ರ ನಾನ್ ಮಾತನಾಡ್ಬಾರ್ದೆ. ಏನಂದ್ರೆ ನನ್ನ ಮಗಳು ನಿನಗೆ ಹೆಂಡತಿ ಆಗ್ತಾಳ? ಈ ಆಸೆನ ಕನಸಲ್ಲಿ ಇಟ್ಕೋಬೇಡ ನೀನು. ನಿನ್ ಕೈ ಮುಗಿತೀನಿ ಅಂದ್ರೆ ಇವತ್ತೊಂದು ಸ್ವಲ್ಪ ನನ್ ಮಾತು ಕೇಳಿ. ಕೋಪದಲ್ಲಿ ನಿಮ್ ಕೈಯಾರ ನೀವೇ ನಿಮ್ ಮಗಳು ಬಾಳ ಹಾಳು ಮಾಡ್ಬೇಕಿದ್ದೆ. ನಿಮ್ ತಮ್ಮಯ್ಯ ಆಗ್ತಾನೆ. ಮುಚ್ಚೆ ಬಾಯಿ. ನನ್ನ ಮಾತಿಗೆ ಯಾರಾದ್ರೂ ಅಡ್ಡ ಬಂದ್ರೆ ಸಿಡಿ ತೋರಣ ಕಟ್ಟಿಬಿಡ್ತೀನಿ. ನಡೆಯ ಒಳಗಡೆ ನಡೆಯ. ಈ ಸಂಬಂಧ ಸಾಧ್ಯವಿಲ್ಲ ಅಂದ್ರೆ ಸಾಧ್ಯವಿಲ್ಲ. ಯಾಕೆ ಮಾವ ಹೀಗಾಗ್ತಾ ಇದೀಯ ನೀನು? ನಮ್ಮಿಬ್ಬರು ಮದುವೆ ಮುಹೂರ್ತ ಆಗ್ಲೇ ನಿಶ್ಚಯವಾಗ್ಬಿಟ್ಟಿದೆ. ಲಗ್ನ ಪತ್ರಿಕೆ ಪ್ರಿಂಟ್ ಆಗಿದೆ, ಗೊತ್ತೇ? ಕಾಣ್ತಾ ಇಲ್ವೇ ನಿನಗೆ? ಲಗ್ನ ಪತ್ರಿಕೆನ ನನ್ನ ಮಗಳನ್ನ ಬೀದಿಲಿ ಹೋಗೋ ಒಬ್ಬ ಭಿಕಾರಿ ಕೊಟ್ಟು ಮದುವೆ ಮಾಡ್ತೀನಿ ಆಗ್ಲಿ, ನಿನಗೆ ಮಾತ್ರ ಕೊಡಲ್ಲ. ಅವಳು ಕುತ್ತಿಗೆ ಹಿಸಿಗೆ ಬಾಗಿ ಕಾಡ್ತೀನಿ ಆಗ್ಲಿ, ನಿಮ್ಮನೆ ಸೊಸೆಯಾಗಿ ಕಳಿಸೋಲ್ಲ. ನಿನಗೆ ನಾ ತಲೆಗೆಲ್ಲ ಕೆಟ್ಟಿದೀಯಾ? ನಮ್ಮನೆ ನಾಟದ ಬೊಂಬೆಗಳು ಅಂತ ತಿಳ್ಕೊಂಡ್ಬಿಟ್ಯಾ? ನಿನಗಿಷ್ಟು ಬಂದ ಮದುವೆ ಅನ್ನೋದಕ್ಕೆ, ಸಿಟ್ಟು ಬಂದ ಬೇಡ ಅನ್ನೋದಕ್ಕೆ? ನಾವಿಬ್ರು ಒಬ್ರಿಗೋಸ್ಕರ ಒಬ್ರು ಹುಟ್ಟಿರೋರು, ಒಬ್ರಿಗೋಸ್ಕರ ಒಬ್ರು ಬಾಳೋರು. ನಮ್ಮಿಬ್ರನ್ನು ಬೇರೆ ಮಾಡೋ ಶಕ್ತಿ ನಿನಗೆಲ್ಲ ಬ್ರಹ್ಮನಿಗೂ ಸಾಧ್ಯ ಇಲ್ಲ. ಬಾಳಂತ ಬಾಯ್ ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ ಅವಳ? ಬಿಡ ಅವಳ ಕೈ. ಬಿಡೋದಕ್ಕೆಲ್ಲ ಕೈ ಹಿಡ್ಕೊಂಡಿರೋದು ಅಂತ ಇಲ್ಲಿ. ಹೋಗಿ ಒಳಗಡೆ. ನಿನಗೆ ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ನಡೆಯೋ ಆಚೆ. ಅಂತ ಮರ್ಯಾದೆ ನಿನ್ಗೆ ಹೇಳ್ತಾ ಇದ್ದೀನಿ, ಬಂದ್ಬಿಡು ನನ್ನ ಜೊತೆನಲ್ಲಿ. ಬಾಯ್ಲಿ, ಒಂದು ಹೆಜ್ಜೆ ಏನಾದ್ರೂ ಮುಂದೆ ಕಿಟ್ಟ ಕಾಲು ಕಾತ್ರಿಸಿ ಬರ್ತೀನಿ. ಬತ್ತಿಯೇ ಇಲ್ಲ. ನಡೆಯೋ ನಡೆಯೋ ನಡೆಯೋ. ಎದೆ ಕೈ ಹಾಕ್ಕೊಂಡು ಅಷ್ಟು ಧೈರ್ಯ ಬಂತ ನಿನಗೆ? ನನಗೆ ಬರೋ ಸಿಟ್ಟಿನಲ್ಲಿ ನಿನ್ನನ್ನು ಕಬ್ಬಲ್ಲಿ ಜಲ್ಲ ಸಿಡ್ದು ಹಾಕ್ಬಿಡ್ತಾ ಇದ್ದೆ. ನಮ್ಮ ತಾಯಿ ಒಡ ಹುಟ್ಟಿದವರನ್ನ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ನಡೆಯಲ್ಲ ಎಲ್ಲ ಕರೀತಿದ್ಯಾ ಅವಳ? ನನ್ನ ಮನೆಗೆ ನಾನು ಎಲ್ಲಿರ್ತೀನಲ್ಲಿ ಇರ್ಬೇಕಾದ ಧರ್ಮ. ದೊಡ್ಡ ಧರ್ಮ ತಿಳಿದಿರೋ ನೀನು. ನಿನಗೆ ಇಷ್ಟೊಂದು ಪೊಗರು ಇರ್ಬೇಕಾದ್ರೆ ನಮಗೆ ಎಷ್ಟಿರ್ಬೇಡ ಪೊಗರು. ಬಾ. ಅವ್ನು ಹಿಡ್ಕೊಂಡು ನಾನು ಕೆಕ್ಕಿ ಅವಳು ನಡ್ಕೊಂಡು ಬಂದು
ಮರ್ಯಾದೆಯಾಗ ಅಮ್ಮವ್ರನ್ನ ಬಿಟ್ಬಿಡಿ, ಒಳ್ಳೆ ಮಾತಿಂದ ಬಿಟ್ಬಿಡಿ. ಹಿಂದೆ ಹೋದ್ರೆ ರಾಮು ಬಾ ರಾಮು, ಬೇಡ ಬಾ ರಾಮು. ಬಲಗಾಲ ಮುಂದಿಟ್ಟು ಮನೆ ಒಳಗೆ ಬಾಲಂತ. ಅಮ್ಮ, ನಿನ್ ಸೊಸೆನ ಮನೆ ಕರ್ಕೊಂಡ್ ಬಂದಿದ್ದೀನಿ. ಇನ್ಮೇಲೆ ಇವಳು ಕಾಪಾಡೋ ಹೊಣೆ ನಿನಗೆ ಸೇರಿದ್ದು. ಇದೇನು ನಾವಣ್ಣ ನೀನ್ ಮಾಡ್ಕೊಂಡು ಬಂದಿರೋ ಕೆಲಸ. ಅವಳಪ್ಪ ನೋಡಿದ್ರೆ ಇಲ್ಲದ ಹಗರಣ ಆಗುತ್ತೆ. ಈಗ್ಲೇ ಊರನ್ನೆಲ್ಲ ಹೇಳ್ಕೊಂಡು ತಿರುಗ್ತಾ ಇದ್ದಾನೆ. ನೀನ್ ಮನೆಗ್ ಬಂದ್ರೆ ನಿನ್ ಕಾಲ್ ಕತ್ತರಿಸ್ತೀನಿ ಅಂತ. ಕತ್ತರಿಸಿ ಬಿಡ್ತಾನೆ. ಅವನು ಹೇಳದನ್ನ ಮಾಡೋದಕ್ಕೂ ಹೇಳ್ತಿರೋನಪ್ಪ. ಅವಳು ಮರ್ತು ಬಿಡಪ್ಪ. ಅಲ್ಲಮ್ಮ, ಬುದ್ಧಿ ತಿಳಿಯೋಕ್ ಮುಂಚಿನಿಂದ ನಮ್ಮಿಬ್ಬರನ್ನು ಗಂಡ ಹೆಂಡತಿ ಅಂತಂದು ಈ ಮದುವೆ ಇನ್ವಿಟೇಷನ್ ಎಲ್ಲ ಪ್ರಿಂಟ್ ಆದ್ಮೇಲೆ ಅವಳನ್ನ ಮರ್ತು ಬಿಡು ಅಂತ ಹೇಳ್ತೀಯಲ್ಲ, ಇದ್ಯಾವ ನ್ಯಾಯ? ನ್ಯಾಯಕ್ಕೆ ಬೆಲೆ ಇದ್ದಿದ್ರೆ ನನ್ನ ತಮ್ಮನಾಗಿದ್ದ ಅವನು ಹೀಗೆ ವೈರಿಯಾಗಿ ನಮ್ಮ ಮೇಲೆ ದ್ವೇಷ ಸಾರಿಸ್ತಿದ್ನ? ತಪ್ಪೆಲ್ಲ ನಿಮ್ದು. ಅವನು ಯಾರ ಹತ್ರ ಲೇವಾದೇವಿ ಮಾಡಿದ್ರೇನು, ಯಾರ ಹತ್ರ ಎಷ್ಟು ಬಡ್ಡಿ ತಗೊಂಡ್ರೇನು, ನೀವೇ ಅಪ್ಪ ಸೇರಿದ್ಲಿ ಅವನಿಗೆ ಎದುರ ಸಾಕ್ಷಿ ಹೇಳ್ಬೇಕಾಗಿತ್ತು. ನಿನ್ನ ಅಣ್ಣನಾದ ಮಾತ್ರ ಅವನು ಕೂಡ ಸಾಕ್ಷಿ ಹೇಳ್ಬೇಕಾಗಿತ್ತಲ್ಲ. ಊರಿಗೆಲ್ಲಾಯ್ತು ನನ್ನೇನ ಮಾಡ್ತಿದ್ರು ಕೂಡ ಕೂಡಾಗಿ ಕಣ್ಣಿಸ್ಕೊಂಡು ಕೂತಿರ್ಬೇಕಾಗಿತ್ತು. ಹೌದೌದು, ನಾನು ಮಾಡಿದ ಬಹಳ ಅನ್ಯಾಯ. ಈಗ ನಿನ್ನ ಮಗ ಮಾಡಿದ್ದಾನಲ್ಲ, ಇದು ಬಹಳ ದೊಡ್ಡ ನ್ಯಾಯ. ವಯಸ್ಸು ಬಂದು ಹುಡುಗಿನ ಕರ್ಕೊಂಡು ಬಂದು ಮನೆಯಲ್ಲಿ ಕೂಡ ಹಾಕೊಂಡಿದ್ದಾನಲ್ಲ. ನಾಳೆ ನನ್ನ ಮಗಳಿಗೆ ಏನಾದ್ರೂ ಕೆಟ್ಟ ಹೆಸರು ಬಂದ್ರೆ ಯಾರು ಹೊಣೆ? ನಾನು ಹೊಣೆ. ಮುಚ್ಚೋ ಬಾಯಿ. ನನ್ನ ಹತ್ರನೇ ಹಣ ಇದೆ ಅನ್ನೋ ಅಹಂಕಾರದಲ್ಲಿ ನಿಮ್ಮಪ್ಪ ಪಂಚಾಯಿತಿ ಕಟ್ಟೆಯನ್ನು ನನಗೆ ಎದುರ ಸಾಕ್ಷಿ ಹೇಳಿ ಯಾವತ್ತು ನನ್ನ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡಿಬಿಟ್ಟು ಆವತ್ತೇ ನನ್ನ ನಿಮ್ಮ ಸಂಬಂಧ ಹರಿದೋಯ್ತು. ಕಳ್ಸು ನನ್ನ ಮಗಳನ್ನ. ಲಲಿತಾ, ಒಳ್ಳೆ ಮಾತನ್ನ ಮನೆಗೆ ಬರ್ತೀಯೋ ಇಲ್ವೇ? ಇನ್ಮೇಲೆ ಇದೇ ನನ್ನ ಮನೆ ಅಪ್ಪ. ಮೊಂಡತನ ಮಾಡಿದ್ರೆ ತಲೆಗೆ ಉರುಳಾಗುತ್ತೆ. ಓಹೋ, ಕೊಲೆ ಮಾಡ್ಬೇಕು ಅಂತ ಬಂದಿದ್ದೀಯಾ? ಹಾಗೆ ಅಂತ ನಿರ್ಧಾರ ಮಾಡಿದ್ರೆ ಬಾ, ಇಬ್ಬರನ್ನು ಒಟ್ಟಿಗೆ ಕೊಂದು ಬಿಡು. ಕಳಿಸ್ಬಿಡಪ್ಪ ರಾಮು, ಕಳಿಸ್ಬಿಡು. ಹಠ ಮಾಡ್ಬೇಡ. ಚೋಟ್ ಬಿಡು ಅಂತಂದ್ರೆ ಮಾರ್ಬಿಡದ್ ಬಿಟ್ಟು ನಮ್ಗೆ ಆಗಪ್ಪ ವ್ಯಾಚ. ಕಳಿಸ್ಬಿಡು. ರಾಮು, ನನ್ನ ಸಹವಾಸ ನಿನಗಿನ್ನೂ ಗೊತ್ತಿಲ್ಲ. ನಾನು ಅಷ್ಟೇ. ಪ್ರಾಣ ಹೋದ್ರೂ ಹಿಡಿದಿರೋ ಕೈನ ಯಾವತ್ತೂ ಬಿಡೋ ಅಂತವನಲ್ಲ. ಅದೇನ್ ಮಾಡ್ತೀಯ ಮಾಡ್ಕೊಂಡು ನೋಡೋಣ. ಏನು ಮಾಡ್ತೀರಾ? ನಡಿ. ಅಪ್ಪ, ಸೀತಪ್ಪ. ಸೀತು, 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 ಡಾಕ್ಟರ್ ಹತ್ರ ಆದ್ರೂ ಕರ್ಕೊಂಡು ಹೋಗೋಣ. ಸರಿ. ನೀನೇ ಆಗ್ಲಿ ಅವರೇ ಆಗ್ಲಿ ಆ ರಾಮ ಮನೆ ಕಡೆ ಏನಾದ್ರೂ ಕಾಲಿಟ್ರಿ ನಿಮ್ಮನ್ನು ಕಾತ್ರಿಸಿ ಹೇಳ್ಬಿಡ್ತೀನಿ. ಹುಷಾರ್. ಅಣ್ಣ, ಅಣ್ಣ, ನನ್ನ ರಾಮನ ಕಾಪಾಡು, ನನ್ನ ರಾಮನ ಕಾಪಾಡು. ಕೆಟ್ಟಣ್ಣ ನನ್ನ ರಾಮನ ಕೊಂದಾಕ್ಬಿಡ್ತಾನೆ. ನನ್ನ ರಾಮನ ಕಾಪಾಡು. ಅಣ್ಣ, ಅಣ್ಣ, ನನ್ನ ರಾಮು ಎಲ್ಲಿ? ಎಲ್ಲಿದ್ದೀನಿ? ರಾಮು, ರಾಮು, ಅಣ್ಣ, ನನ್ನ ರಾಮನ ಕಾಪಾಡು, ನನ್ನ ರಾಮನ ಕಾಪಾಡು. ಸೀತು, ರಾಮು ಯಾರು ಏನು ಮಾಡಲ್ಲಮ್ಮ, ನೀನ್ ಧೈರ್ಯವಾಗಿರಮ್ಮ. ರಾಮು, ಲಲಿತನ್ನು ಮರ್ತು ಬಿಡಪ್ಪ. ಬೇರೆ ಯಾವ ಹೆಣ್ಣನ್ನಾದ್ರೂ ಮದುವೆ ಮಾಡ್ಕೊ, ಲಲಿತನ್ನು ಮಾತ್ರ ಮರ್ತು ಬಿಡು. ರಾಮು, ರಾಮು,
ಡಾಕ್ಟರ್, ಆಗೋಲ್ಲ 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 ಅಂದ್ರೆ ಆಗೋಲ್ಲ. ಆ ಭಗವಂತನೇ ಬಂದು ಹೇಳಿದ್ರು ನಾನು ಈ ಸಂಬಂಧಕ್ಕೆ ಒಪ್ಪಲ್ಲ. ಈ ತರಹ ಕೆಟ್ಟ ಹಠದಿಂದ ಯಾರಿಗೂ ಒಳ್ಳೇದಾಗಲ್ಲ ಕಿಟ್ಟು. ಕೆಟ್ಟದ್ದಾಗೋದಾದ್ರೆ ನನಗೆ ತಾನೇ ಆಗುತ್ತೆ. ಆಗ್ಲಿ ಬಿಡು, ನಾನು ಅನುಭವಿಸ್ತೀನಿ. ಇನ್ನೊಬ್ಬನಿಗೆ ಯಾಕಯ್ಯ ಆ ಚಿಂತೆ? ನೋಡು, ಅಣ್ಣ ತಮ್ಮ ಅನ್ನೋ ವಿಶ್ವಾಸ ಏನಾದ್ರೂ ಉಳಿಬೇಕಾಗಿದ್ರೆ ಮೊದಲು ಈ ಮದುವೆ ಮಾತು ಬಿಡು. ಇನ್ನೇನಾದ್ರೂ ಇದ್ರೆ ಹೇಳು. ಕಿಟ್ಟು ನೋಡಪ್ಪ, ಸೀತು ನನಗೆ ಹೇಗೆ ತಂಗಿನೋ ನಿನಗೂ ಹಾಗೆ ತಂಗಿ ಕಣೋಪ್ಪ. ಯಾಕೆ ಈ ತರ ಹುಚ್ಚುಚ್ಚಾಗಿ ಹಠ ಹಿಡ್ದ? ಅವಳು ಕರ್ಣು ಚುಸ್ತೀಯ, ನನ್ನ ಸಂಕಟನ ಹೆಚ್ಚಿಸ್ತೀಯ. ದಯವಿಟ್ಟು ಈ ಮದುವೆಗೆ ಹೂ ಒಂದು ಈಗಲೂ ಆಗ್ಲೋ ಕಣ್ಮುಚ್ಚೋ ಸ್ಥಿತಿಲ್ರೋ ಅವಳು ಪ್ರಾಣ ಉಳಿಸ್ಕೊಡಪ್ಪ. ಸೇತು, ನನ್ನ ಹಠ ನಿನಗೇನು ಹೊಸದಲ್ಲ. ನಾನು ಆವತ್ತೇ ಎಲ್ಲರ ಎದುರುಗಡೆ ಪ್ರಮಾಣ ಮಾಡಿ ಹೇಳಿದ್ದೀನಿ, ನನ್ನ ಮಗಳನ್ನ ಕುತ್ತಿಗೆ ಹಿಚ್ಚಿಗೆ ಬಾವಿಗೆ ಹಾಕ್ತೀನಿ, ಆಗ್ಲಿ ಆರಾಮ ಕೊಡಲ್ಲ ಅಂತ. ಇನ್ನು ಮಾತಾಡ್ಬೇಡ, ದಯವಿಟ್ಟು ಹೊರಟು. ಹಾಗಾದ್ರೆ ನಾನು ಬರ್ಲಪ್ಪ. ಆ ಮಿಸ್ಟರ್ ರಾಮು, ನಿಮ್ಮ ತಾಯಿನ ಉಳಿಸ್ಕೊಳ್ಳೋ ಶಕ್ತಿ ನನಗಾಗ್ಲಿ ಅಥವಾ ನಾನು ಕೊಡೋ ಇಂಜೆಕ್ಷನ್ ಔಷಧಿಗಾಗ್ಲಿ ಇಲ್ಲ. ಆ ಶಕ್ತಿ ಎಲ್ಲ ನಿಮ್ಮಲ್ಲಿರೋದು. ಅವಳು ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಳ್ಳಲ್ಲ ಅನ್ನೋ ಭರವಸೆ ಕೊಟ್ರೆ ಅವ್ರು ಈ ಅಪಾಯದಿಂದ ಪಾರಾಗ್ತಾರೆ. ಇಲ್ಲದಿದ್ರೆ ರಾಮು, ನೀನು ವಿದ್ಯಾವಂತ, 10 ಜನಗಳಿಗೆ ಪಾಠ ಹೇಳಿ ದಾರಿ ತೋರಿಸೋನು. ನಿನಗೆ ಬುದ್ಧಿ ಹೇಳೋ ಶಕ್ತಿ ನನಗಿಲ್ಲಪ್ಪ. ಆದ್ರೂ ವಯಸ್ಸಿನ ದೊಡ್ಡತನದಿಂದ ಹೇಳ್ತಾ ಇದ್ದೀನಿ, ತಾಯಿ ಆದ್ಮೇಲೆ ಮಿಕ್ಕವರೆಲ್ಲ ಕಣಪ್ಪ. ಪ್ರಾಣ ಕೊಟ್ಟಾದ್ರೂ ಅವಳನ್ನ ಉಳಿಸ್ಕೋಬೇಕಾದ್ದು ಮಕ್ಕಳ ಕರ್ತವ್ಯ ಕಣು. ರಾಮು, ಇದು ನಿನ್ನ ಕೈಯಲ್ಲ, ಕಾಲು ಅಂತ. ರಾಮು, ರಾಮಣ್ಣ, ರಾಮಣ್ಣ, ಆಗ್ಲಪ್ಪ, ನಿಮ್ಗೆಲ್ಲ ಸಂತೋಷವಾಗೋ ಹಾಗೆ ನಡ್ಕೋತೀನಿ. See your mother wants you immediately. ಹಾಗೆ ಇದನ್ನ ಸ್ವಲ್ಪ ಸೀತು ಕಿವಿಗೂ ಹಾಕ್ಬಿಡಪ್ಪ. ವಾಟ್ಸ್ ಹರ್ ಸಿಸ್ಟರ್? ರಾಮು, ಏನಮ್ಮ, ಹೇಗಿದೆ? ರಾಮು, ನಾನಿನ್ನು ಹೆಚ್ಚಿಗೆ ದಿನ ಬದುಕಲಾರಪ್ಪ. ಯಾಕಮ್ಮ ಹಾಗಂತೀಯ? ಕ್ಷಣ ಕ್ಷಣಕ್ಕೂ ನಾನು ಉಸಿರು ಮೆತ್ತಗಾಗ್ತಾ ಇದೆ ರಾಮು. ಅದಕ್ಕೆ ಮುಂಚೆ ಹೆದರ್ಕೋಬೇಡಮ್ಮ, ನಿನಗೇನು ಆಗೋದಿಲ್ಲ. ಧೈರ್ಯವಾಗಿರು, ಧೈರ್ಯವಾಗಿರು. ರಾಮು, ನಾನು ಸಾಯೋದಕ್ಕೆ ಮುಂಚೆ ಕಣ್ ತುಂಬಾ ನಿನ್ ಮದುವೆ ನೋಡ್ಬೇಕು ಅನ್ನೋ ನನ್ನ ಬಯಕೆ. ನನ್ನ ಆಸೆ ನೆರವೇರಿಸ್ತೀಯಪ್ಪ. ನಿನ್ನ ಆಸೆ ನೆರವೇರಿಸೋದಕ್ಕಿಂತಲೂ ಬೇರೆ ಇನ್ನೇನು ಕೆಲಸ ಇದೆ ಅಮ್ಮ ನನಗೆ. ಖಂಡಿತ ನೆರವೇರಿಸ್ತೀನಿ. ನೀನ್ ಹೇಳಿದ ಹಾಗೆ ಕೇಳ್ತೀನಮ್ಮ. ರಾಮು, ರಾಮು, ನಮಸ್ಕಾರ ಸ್ವಾಮಿ ರಂಗರಾಯರೇ. ಏನು ಸ್ವಾಮಿ, ನಮ್ ತಿರುಮಕೂಡ್ಲಿ ಕೇಸಿಂದು 27ನೇ ತಾರೀಕೆ ಕೋರ್ಟ್ಗೆ ಹಾಜರಾಗಬೇಕು ಅಂತ ಸಮನ್ ಬಂದಿದೆ. ಆವತ್ತು ನಾನೇ ಮುಂದೆ ನಿಂತು ಮಾಡಿಸ್ಬೇಕಾದ ಒಂದು ಮದುವೆ ಕಾರ್ಯ ಇದೆ. ಏನ್ ಮಾಡೋದು? ನಿಮ್ ಕೇಸ್ ನನಗೆ ವಹಿಸಿದ ಮೇಲೆ ನೀವು ನಿಶ್ಚಿಂತೆಯಾಗಿರಿ. ನೀವೇನೋ ನಿಶ್ಚಿಂತೆಯಾಗಿರಿ ಅಂತ ಧಾರಾಳವಾಗಿ ಅಂದು ಬಿಡ್ತೀರಿ. ಕೋರ್ಟ್ ಒಂದು ತಕ್ಷಣ ನನ್ನ ಹಾರ್ಟು ಇದ್ಕಿದ್ದಾಗೆ ಕ್ಲಾಟ್ ಆಗೋಗ್ಬಿಡ್ತದೆ. ಹಾಗಾದ್ರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವೇನು? ಅಯ್ಯೋ ಬಿಡಿ ಸ್ವಾಮಿ, ಯಾಕಷ್ಟು ದೊಡ್ಡ ಮಾತಾಡ್ತೀರಿ? ನೋಡಿ, ನೀವು ಕೈ ಹಾಕಿದ ಕೇಸ್ ಇವತ್ತಿನವರೆಗೂ ಯಾವ್ದು ಕೈಲಾಗಿಲ್ಲ, ಆಗೋಲ್ಲ ಅನ್ನೋ ನಂಬಿಕೆ ನನಗಿದೆ. ನಿಮಗೆ ಅಷ್ಟೊಂದು ನನ್ನ ಮೇಲೆ ನಂಬಿಕೆ ಇದ್ದ ಪಕ್ಷದಲ್ಲಿ ನಿಮ್ಮ ಚಿಂತೆ ಸ್ವಲ್ಪ ಮರೆತು ನನ್ನ ಚಿಂತೆ ನಿಮ್ ತಳವಳಿಗೆ ಇಟ್ಕೊಳ್ಳಿ. ನಿಮ್ಮ ಚಿಂತೆ ಏನು ಅನ್ನೋದು ನನಗೆ ಗೊತ್ತಿದೆ ಸ್ವಾಮಿ. ನಾನು ಸಿದ್ಧವಾಗೇ ಬಂದಿದ್ದೀನಿ, ತಗೊಳ್ಳಿ. ಸಿದ್ದರಾಮಯ್ಯ, ದುಡ್ಡಲ್ಲ ನಾ ಹೇಳಿದ್ದು. ಮತ್ತೆ ನನ್ನ ಮಗಳಿಗೆ ಒಂದು ಒಳ್ಳೆ ವರ. ಬಿಡಿ, ವರಗಳಿಗೇನು, ವರಮರ ನನ್ನ ತೀರ್ನಲ್ಲೇ ಇದ್ದಾರೆ. ತಗೊಳ್ಳಿ ರಂಗರಾಯರೇ, ಈ ವರ ನೋಡಿ, ನಿಮ್ ಒಪ್ಪಿಗೆ ಆದ್ರೆ ಮದುವೆಗೆ ಇವತ್ತೇ ಸೆಟಲ್ ಮಾಡಿಸ್ತೀನಿ. ಗುಡ್, ವೆರಿ ವೆರಿ ಹ್ಯಾಂಡ್ಸಮ್.
ಹುಡುಗ ಏನ್ ಓದಿದ್ದಾನೆ? MA ಲಿಟರೇಚರ್, ಬೆಂಗಳೂರು ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ದಾನೆ. ಈ ಫೋಟೋ ನನ್ನ ಹತ್ರನೇ ಇರ್ಲಿ, ನಮ್ಮ ಮನೆಯವ್ರಿಗೆಲ್ಲ ತೋರಿಸ್ಬೋದಲ್ಲ? ಅಯ್ಯೋ, ಮೊದಲು ಮನೆ ದೇವರುಗಳು ಒಪ್ಪಿದ ಮೇಲೆ ತಾನೇ ಮಹಾದೇವರುಗಳು ಜಾಗಟೆ ಹೊಡಿಬೇಕು. ಸ್ವಾಮಿ, ನಿಮ್ಮ ಮಗಳು ಏನ್ ಓದಿದ್ದಾಳೆ? ಫೈನಲ್ ಇಯರ್ BA ಓದಿದ್ದಾಳೆ. ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ನನ್ನ ಕೆಲಸ ಇಷ್ಟಾದ್ಮೇಲೆ ನಿಮ್ ಕೆಲ್ಸವೂ ಆಯ್ತು ಅಂತ ತಿಳ್ಕೊಳ್ಳಿ. ಕಾಂತ, ನಿನ್ ಭಾಷೆ ತುಂಬಾ ಚೆನ್ನಾಗಿದೆ, ಆದ್ರೆ ವಿಚಾರ ಹೇಳಿರೋ ರೀತಿ ಸಾಧಾರಣ ಅಷ್ಟೇ. ಟ್ರೈ ಟು ಇಂಪ್ರೂವ್. ಎಸ್ ಮಿಸ್. ಎಲ್ಲ ವಿಮರ್ಶೆಗಿಂತ ಇದು ಬೆಸ್ಟ್. ಯಾರು ಬರ್ದಿರೋದು ಮಿಸ್ ಅದನ್ನ? ಯಾರು ಬರ್ದಿರೋದು? ಯಾರು ಬರ್ದಿರೋದು ಮಿಸ್ ಅದು? ಯಾರು ಬರ್ದಿದ್ದಾರೆ ಅನ್ನೋದಕ್ಕಿಂತ ಏನ್ ಬರ್ದಿದ್ದಾರೆ ಅಂತ ತಿಳ್ಕೊಳ್ಳೋದು ಮುಖ್ಯ. ಓದ್ತೀನಿ ಕೇಳಿ. ತಾನು ಒಲಿದವನು ವಿಮುಖನಾದರೂ ಪ್ರೇಮ ಅಳಿಯುವುದಿಲ್ಲ, ಅದೇ ಅವಳ ಉಸಿರು. ಅವನನ್ನು ಪ್ರೀತಿಸುವುದರಲ್ಲೇ ಅವಳ ಸುಖ ಶಾಂತಿ ಇರುತ್ತದೆ. ಗೌತಮ ತಪಸ್ಸಿನಿಂದ ಹೊರಗೆ ಸಾಧಿಸಿದ್ದನ್ನು ಯಶೋಧರೆ ಅರಮನೆಯಲ್ಲೇ ತನ್ನ ಪ್ರೀತಿಯಿಂದ ಕಂಡುಕೊಂಡಳು. ಇದನ್ ಯಾರು ಬರ್ದಿದ್ದು ಗೊತ್ತಾ? ಗೌರಿ. ಯಾರದ್ದಮ್ಮ ಫೋಟೋ? ನಿನ್ ಮದ್ವೆ ಮಾಡ್ಕೊಳ್ಳೋ ವರಂದ? ಕಂಗ್ರಾಚುಲೇಷನ್. ಸಾರಿ ಮಿಸ್, ನೀವು ಬಂದಿದ್ದು ಗೊತ್ತಾಗ್ಲಿಲ್ಲ, ದಯವಿಟ್ಟು ಕ್ಷಮಿಸಿ. ಕ್ಷಮಿಸು ಅಂತ ತಪ್ಪಿನೇನು ಮಾಡ್ಲಿಲ್ಲಮ್ಮ. ಪ್ರತಿಯೊಂದು ಹೆಣ್ಣಿನ ಜೀವನದಲ್ಲೂ ಒಂದೇ ಒಂದ್ಸತಿ ಬರುವಂತ ಸಂತೋಷದ ಗಳಿಗೆ ಅದು. ಐ ವಿಶ್ ಯು ಆಲ್ ಹ್ಯಾಪಿನೆಸ್ ಇನ್ ಯುವರ್ ಮ್ಯಾರೇಜ್ ಲೈಫ್. ಥ್ಯಾಂಕ್ ಯು. ಏ ಗೌರಿ, 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 ಗೌರಿ ನಿಲ್ಲ, ಓಡ್ಬೇಡ. ಗೌರಿ, ಏ ಗೌರಿ, ಏ ಗೌರಿ ನಿಲ್ಲ, ಓಡ್ಬೇಡ. ಗೌರಿ, ಗೌರಿ, ಏ ಗೌರಿ, ಗೌರಿ. ಇಟ್ಕೊಳ್ಳೆ. ಶೈಲೇಜಿಂಗೆ ಮದುವೆ ನಿಶ್ಚಯ ನಿಂತ್ಕೊಳ್ಳೆ. ಏ ಗೌರಿ, ಗೌರಿ, ಇನ್ನೊಂದು ವಾರದಲ್ಲಿ ಮದ್ವೆ. ಬಾರೆ. ಏನ್ ಹಾಕ್ಕೋಬೇಡ, ನಿಂತ್ಕೊಳ್ಳೆ. ಗಂಡ್ಬಿರಿ. ಕಂಗ್ರಾಟ್ ಶೈಲಾ. ಗಂಡು ಯಾವ ಊರಿಂದ? ಗಂಡು ಬೆಂಗಳೂರಿಂದು, ಕಾಲೇಜ್ ಲೆಕ್ಚರರ್. ಹೌ ನೈಸ್. ಹುಡುಗ ಎಷ್ಟು ಚೆನ್ನಾಗಿದ್ದಾನೆ ಗೊತ್ತಾ? ಫೋಟೋ ತೋರ್ಸೆ ಶೈಲಾ. ತೋರ್ಸೆ, ಪರವಾಗಿಲ್ಲ. ಫೋಟೋ ತೋರ್ಸೆ ಶೈಲಾ. ನನಗೆ ನಾಚಿಕೆ ಆಗುತ್ತೆ. ಹಿಂಗ್ ನಾಚ್ತಿರೋದು ಮುಗ್ದಲ್ಲಿ ಗೊತ್ತಾಗಲ್ಲ. ಬೋರ್ಡೆ ಬರ್ದಾಗ. ಡೋಂಟ್ ಬಿ ಸಿಲ್ಲಿ. ಫೋಟೋ ತೋರ್ಸಮ್ಮ. ತೋರ್ಸೆ. ಓ ಶೈಲಾ, ಗೋಳು ಹೊಯ್ಕಬೇಡ, ಕೊಡು. ಹಾಗೆಲ್ಲ ಕೊಟ್ಬಿಟ್ಟಿವ, ಇವ್ರ ಹೆಸರು ಕೊಡ್ತೀವಿ. ನಾನ್ ಹೇಳಲ್ಲ. ಹೇಳ್ದೇನೆ ಬಿಡ, ಬಿಡು. ಡೋಂಟ್ ಬಿ ಸಿಲ್ಲಿ. ಹೇಳಮ್ಮ, ಹೇಳಮ್ಮ, ಪರವಾಗಿಲ್ಲ. ಹೇಳಮ್ಮ, ಹೇಳೆ. ಈಗಿನ ಕಾಲದ ಹುಡುಗಿರು ಗಂಡನ ಹೆಸರು ಹೇಳಕ್ ನಾಚಿಕೊಳ್ತಾರೆ. ಹೇಳೆ, ಪರವಾಗಿಲ್ಲ. ಹೇಳಮ್ಮ, ಹೇಳಮ್ಮ ಗೌರಿ. ಹೇಳಬೇಕಾ? ಆಲ್ ರೈಟ್. ಸೀತಾದೇವಿ ಗಂಡನ ಹೆಸರು. ಹಾಗೆಲ್ಲ ಇದ್ರೆ ಕೊಟ್ಬಿಟ್ಟಿವ. ಸರಿಯಾಗಿ ಇವ್ರ ಹೆಸರು ಹೇಳು, ಇಲ್ದೇನೆ ಬಿಡು. ಹೇಳಮ್ಮ, ಹೇಳಮ್ಮ ಪ್ಲೀಸ್, ಹೇಳಿ. ರಾಮ. ಗಿಣಿ ಮರಿ ಬಾಯ್ ಬಿಟ್ಬಿಟ್ಟು. ನಮ್ ಗೌರಿ ತುಂಬಾ ಲಕ್ಕಿ ಕಣೆ. ಇವಳು ಗಂಡ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಗೊತ್ತಾ? ಫೋಟೋದಲ್ಲಿ ಇರೋದಕ್ಕಿಂತ ಚೆನ್ನಾಗಿದ್ದಾರೆ. ಬರೀ ಹ್ಯಾಂಡ್ಸಮ್ ಮಾತ್ರ ಅಲ್ಲ ಕಣೆ, ಬಿಹೇವಿಯರ್ ಬ್ಯೂಟಿಫುಲ್. ಯಾರನ್ನೂ ಕಣ್ಣೆತ್ತಿ ಸಹ ನೋಡಲ್ಲ, ಮಾತ್ನೂ ಆಡಲ್ಲ. ನೋಡಮ್ಮ ಗೌರಿ, ನಾನ್ ನಿನ್ ಮದುವೆಗೆ ಬಂದಿದ್ದೀನಿ. ನೀನ್ ನನ್ ಮದುವೆ ಬರೋದು ಅಲ್ಲದೆ ವಿಡಿಯೋನು ಬರ್ಸ್ಬೇಕು. ಏನಂತೀಯ? ಅವಳು ಗಂಡ ಅವಳು ಒಂದ್ ನಿಮಿಷ ಬಿಟ್ಟಿರಲ್ಲ, ನಿನ್ ಮದ್ವೆಗೆ ಬರ್ತಾಳಂತೆ. ಬಂದಲ್ಲಿ ಏನ್ ನಡೀತಿದೆ ನೋಡೋಣ. ಸದ್ಯ ನೀನ್ ಯಾಕಮ್ಮ ನೀರ್ ಹಾಕ್ಬೇಕು? ಹೋಗೊಂದ್ ಕಡೆ ಕೂತ್ಕೋಬಾರ್ದೆ? ದೇಹಕ್ಕೆ ಆಯಾಸ ಮಾಡ್ಕೋಬಾರ್ದು ಅಂತ ಡಾಕ್ಟರ್ ಹೇಳಿಲ್ವೇ? ನಾನು ಹಾಕೊಳ್ಳಾರ ನೀರ್ನ. ಇದೆಲ್ಲ ಶಾಸ್ತ್ರ ಕಣಪ್ಪ. ತಾಯಿಯಾದವಳು ಮಾಡಿದ್ರೇನೆ ತೃಪ್ತಿ. ಸರಿ ಅಮ್ಮ.
ಲಲಿತಾ ರಾಮು ಲಲಿತಾ ಕಡೆಗೂ ಉಳಿಸ್ಕೊಂಡ್ಬಿಟ್ಯಾ ರಾಮು. ನೀರ್ನಲ್ಲಿ ಮುಳುಗ್ ಹೋಗಿದ್ರೆ ಆ ಕ್ಷಣವೇ ನಾನ್ ನಿನ್ ಜೊತೆನಲ್ಲೇ ಬಂದ್ಬಿಡ್ತಾ ಇದ್ದೆ ಲಲಿತಾ. ನನ್ಮೇಲೆ ಅಷ್ಟೊಂದು ಪ್ರೀತಿನ? ಲಲಿತಾ, ನೀನು ಹುಟ್ಟಿರೋದೇ ನನಗೋಸ್ಕರ. ನಿನ್ನ ಕೈ ಹಿಡಿದರೆ ಈ ಕೈ ಈ ಜನ್ಮದಲ್ಲಿ ಇನ್ನೊಂದು ಹೆಣ್ಣಿನ ಮೈ ಮುಟ್ಟಲ್ಲ ಲಲಿತಾ. ಸತ್ಯನ? ಸತ್ಯ ಲಲಿತಾ. ರಾಮು ಧ್ರುವಂತೆ ರಾಜಾ ವರುಡೋ ಧ್ರುವಂತೆ ಭೂ ಬೃಹಸ್ಪತಿಃ ಧ್ರುವಂತಜಿಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಭಾರಜತಾಂ ಧ್ರುವಂ ದೇವೇಂ ವಾಚಮಜನಜಂ ತದೇವಾಸ್ತಾಂ ವಿಶ್ವರೂಪಾಃ ಪಶವೋ ವದಂತಿ ಸಾಧು ವಂದೇ ಲಲಿತಾ, ಅಷ್ಟೊತ್ತು ದೇವರ ಹತ್ರ ಕಣ್ಮುಚ್ಕೊಂಡು ನಿಂತ್ಕೊಂಡಿದ್ದಲ್ಲ, ಏನ್ ವರ ಕೇಳಿದೆ? ಮೊದಲು ನೀನೇನ್ ಕೇಳ್ಕೊಂಡೆ? ನಾನ ಲೆಕ್ಚರರ್ ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕೊಂಡಿದ್ನಲ್ಲ, ಬೇಗ ಕೆಲಸ ಸಿಕ್ಕೋ ಹಾಗೆ ಮಾಡಪ್ಪ ದೇವರೇ ಅಂತ ಕೇಳ್ಕೊಂಡೆ. ಆ ಕಾಲೇಜ್ ಮೇಸ್ಟ್ರಿ ಕೆಲಸ ಅಂದ್ರೆ ನಿಂಗೆ ಅಷ್ಟು ಇಷ್ಟ ಏನು? ಅಲ್ಲೂ ಮತ್ತೆ ಎಷ್ಟು ಗೌರವವಾದ ಕೆಲಸ ಅದು. ಅದ್ರಲ್ಲಿ ನೀನೇನ್ ಕೇಳ್ಕೊಟ್ಟೆ ಅವರ? ನಾನು ಏನೇ ಆಗ್ಲಿ ನನ್ ರಾಮು ಕೆಲಸ ಸಿಕ್ಕೋ ಹಾಗೆ ಮಾಡ್ಬೇಡಪ್ಪ ದೇವ್ರೇ ಅಂತ ಕೇಳ್ಕೊಂಡೆ. ಯಾಕೆ? ಕೆಲಸ ಸಿಕ್ಕರು ನೀನ್ ಬೇರೆಯವ್ರಿಗೆ ಕೊಟ್ಟೋಗ್ತೀಯಲ್ಲ. ಓಹೋ, ಅದ್ ಸರಿ. ಏನಂದ ನಿನ್ ದೇವ್ರು? ಆಗ್ಲಿ ಅಂತನೋ ಅಥವಾ ಇಲ್ಲ ಅಂತನೋ? ನನ್ ದೇವ್ರು ನನ್ ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ, ಆಗ್ಲಿ ಅಂತ. ಅಯ್ಯೋ ಪೆದ್ದೆ ಪೆದ್ದೆ, ತಕ್ಷಣ ಬಂದು ಕೆಲ್ಸಕ್ಕೆ ರಿಪೋರ್ಟ್ ಮಾಡ್ಕೋಬೇಕು ಅಂತ ನೋಡಿ. ಆರ್ಡರ್ ಬಂದು ಯಾಕೆ? ಅಳ್ತಾ ಇದೀಯಾ? ಯಾಕೆ ಲಲಿತಾ? ನಾನು ಕೆಲ್ಸಕ್ಕೆ ಸೇರೋದು ನಿನಗೆ ಇಷ್ಟ ಇಲ್ವಾ? ನಿನಗೋಸ್ಕರ ಈ ಕೆಲಸನೇ ಏನು, ಪ್ರಪಂಚನೇ ಬಿಡೋದಕ್ಕೆ ಸಿದ್ಧವಾಗಿದ್ದೀನಿ. ನಿನ್ನ ಮನಸ್ಸಿಗೆ ಬೇಡವಾದನ್ನ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ಯಾವನಿಗೆ ಬೇಕಾಗಿದೆ? ಇದು ನಿನ್ನೆದುರಿನಲ್ಲೇ ಈ ಆರ್ಡರ್ನ ಚೂರ್ ಚೂರ್ ಮಾಡಿಬಿಡ್ತೀನಿ. ಮತ್ತೆ ಹೇಳ್ತಾ ಇದೀಯಲ್ಲ ನೀನು, ನನ್ ಬಿಟ್ ಬೆಂಗಳೂರು ಹೊರಟೋಗ್ತೀಯಲ್ಲ ನೀನು. ಯಾತಕ್ಕೆ ಹೋಗ್ತಾ ಇದ್ದೀನಿ ಅಂತ ಅನ್ನೋದನ್ನ ಯೋಚನೆ ಮಾಡಿದ್ದೀಯಾ? ಕೆಲಸಕ್ಕೆ ಸೇರಿದ ಮೇಲೆ ಬೆಂಗಳೂರಿನ ಹೊಸ ಮನೇಲಿ ನಾನು ಒಬ್ಬನೇ ಇರೋದಕ್ಕೆ ಸಾಧ್ಯನಾ? ಆದಷ್ಟು ಬೇಗ ಇಬ್ರಿಗೂ ಮದುವೆ ಮಾಡಿಬಿಡ್ತಾರೆ, ಹೌದಲ್ಲ? ಆವಾಗ ಹೇಗೆ ಹೀಗೇ ಇರಬಹುದು. ಏನಂತೀಯ? ನಾನು ಹೋಗ್ಲೋ ಬೇಡವೋ? ಹೋಗು. ಹೋಗು ಅಂತ ಹೀಗಂದ್ರೆ ಆಗೋದಿಲ್ಲ, ನಗ್ನಗ್ತಾ ಕಳಿಸ್ಬೇಕು. ಏನಂತೀಯ? ಎಲ್ಲಿ ಒಂದ್ಸಲ ನಗು ನಗು. ಮತ್ತೆ ಬೆಳದಿಂಗಳು ರಾತ್ರಿ ನೋಡಿದ ಹಾಗಾಯ್ತು ನಿನ್ನ ಮುಖದ ನಗು ನೋಡಿ. ಈ ನಿನ್ನ ನಗು ಬಹುಮಾನ ಏನು ಗೊತ್ತಾ? ಚೆನ್ನಾಗಿದೆಯಾ? ಈ ಹಾರಕ್ಕಿಂತ ನನ್ನ ಕತ್ತನ್ ಬಳಸಿರೋ ಕೈಗಳು ತುಂಬಾ ಚೆನ್ನಾಗಿದೆ. ಅದು ಶಾಶ್ವತವಾಗಿದ್ರೆ ಸಾಕು. ಲಲಿತಾ, ಹಾ, 4 ಮೂಟೆ ತೊಗರಿ, 2 ಮೂಟೆ ಹುರುಳಿ. ಹೊರಟೈತಿ. ಅರೆ ಅಣಿ ಅಂದ್ರೆ ಬಂದ್ಬಿಟ್ರು ಕಣೆ. ರಮಣ,
ನಾನೇ ಈಗ ನಿಮ್ ಮನೆಗ್ ಬರೋಣ ಅಂತ ಇದ್ದೆ. ನಿನ್ಗೆ ಯಾಕೆ ತೊಂದರೆ ಕೊಡ್ಬೇಕು ಅಂತ ನಾನೇ ಬಂದ್ಬೇಕಾಗ್ತೆ. ಆ ಗಿಣಿ ಕಣಪ್ಪ ನೀನು. ಲಲಿತನಿಗೂ ಅವ್ರ ಅಮ್ಮನಿಗೂ ರಾತ್ರಿ ಎಲ್ಲ ಜಾಗರಣೆ ಮಾಡ್ತಿದ್ದು ತೊಂದ್ರೆ ಅಲ್ವೋ? ಇಲ್ಲೇ ಇರೋ ನಿಮ್ಮ ಮನೆಗೆ ಬಂದ್ರೆ ತೊಂದ್ರೆನೋ? ನಾನ್ ಜಾಗರಣೆ ಮಾಡ್ಸಿದ್ನೆ ಏನತ್ತೆ? ಇನ್ನೇನಪ್ಪ ಮತ್ತೆ ಅಮ್ಮ ಮಗಳಿಬ್ರು ಸೇರ್ಕೊಂಡು ನಿದ್ರೆ ಏನೋ ಮಾಡ್ದೆ ನಿನಗೆ ಬಹಳ ಇಷ್ಟ ಅಂತ ಒಂದು ರಾಶಿ ಚಕ್ಲಿ ಕೋಡ್ಬಳೆ ಮಾಡಿಟ್ಟಿದ್ದಾರೆ. ಸ್ಯಾಂಪಲ್ಗೆ ನನಗೆ ಒಂದು ಕೋಡ್ಬಳೆ ಕೊಡಿ ಅಂತ ಗೋಗಾಡ್ಕೊಂಡೆ. ಇಲ್ಲ. ಅಯ್ಯೋ ಪಾಪ, ನಿಮ್ಮ ಹಣೆ ಬರಹ ಏನ್ ಮಾಡಕ್ಕಾಗುತ್ತೆ? ಹೌದೌದು, ಅದಕ್ಕೆ ಮಾರಾಕ್ತಿದ್ದಾಗೆಲ್ಲ ಖಾಲಿ ಆಗ್ತಾ ಇದ್ದಿದ್ದು. ಸುಳ್ಳು ಹೇಳಿದ್ರು ನಂಬ ಆಗಿರ್ಬೇಕು ದೊಡ್ಡಪ್ಪ. ಇದಕ್ಕೋಸ್ಕರ ಓಡ್ ಬಂದಿದ್ದು. ನಾನಿನ್ ಕೊಡ್ಬಳೆ ಆಸೆಗೋಸ್ಕರ ಏನ್ ಬರ್ಲಿಲ್ಲ. ಅಯ್ಯೋ ಹಾಗಂತ ನಾನು ಹೇಳಿಲ್ಲಪ್ಪ. ಕೋಡ್ಬಳೆ ಇಸ್ಕೊಳ್ಳೋ ನೆವದಲ್ಲಾದ್ರೂ ಒಂದಿಷ್ಟು ಕೈ ಮುಟ್ಟು ಬಿಡೋಣ ಅವ್ರ ಖಯಾಲಿಗೋಸ್ಕರ ಅಲ್ಲ. ನನಗೆ ಲೇಟ್ ಆಗುತ್ತೆ, ನಾನು ಬರ್ತೀನಿ. ಬರ್ಲ? ಯಾವಾಗ ಬರ್ತೀಯ ಅಂತ ಕೇಳಲ್ವೇನಮ್ಮ? ಚಪ್ರ ಹಾಕ್ಸಿ ವಾಲ್ಗ ಉತ್ಸವಾಗ್ಲೆ ಅಲ್ವೇನಮ್ಮ? ಹೋಗಪ್ಪ. ಕೊಡು 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 ಕೊಡು, ನಾನೇ ಬಸ್ ಸ್ಟ್ಯಾಂಡ್ ವರ್ಗು ಹೋಗ್ಬರ್ತೀನಿ. ಆಹಾ, ಮಾವ ಅಂತಂದ್ರೆ ಹೀಗಿರ್ಬೇಕಪ್ಪ. ಅಳಿಯಂದ್ರಿಗೆ ಮದುವೆ ಮುಂಚಿನಿಂದಲೂ ಉಪಚಾರವೋ ಉಪಚಾರ. ನಡೀರಿ ನಡೀರಿ ನಡೀರಿ. ಬರ್ಲ? ಬಸ್ ಗೊತ್ತಾಯ್ತಪ್ಪ. ಬಾ, ಆ ಕಂಡಕ್ಟರ್ನ ಬಿಡು ಆ ಕಡೆ. ಮಾವ, ಇನ್ನ 10 ನಿಮಿಷ ಇದೆ ಬಸ್. ರಾಮಣ್ಣ, ಪಾಪ ಮುಹೂರ್ತಕ್ಕೆ ವೇಳೆ ಆಯ್ತು. ಸರಿ. ಸಂಸ್ಥಾತುಂ ಕರುಣಾನಿಧೆ ಕರುಣಯ ಮಾರ್ತಾಂಡವಂ ತೇ ಜಜೌ ಯಜ್ಞಾಪವೀತಂ ಪರಮಂ ಪವಿತ್ರಂ ಪ್ರಜಾಪತೆ ಯಜ್ಞಂ ಪ್ರಸ್ತಾತ್ ಆಯುಷ್ಯಮುಖೇಂ ಪ್ರಥಮಂ ಚತುರ್ಥಂ ಯಜ್ಞಾಪವೀತಂ ಫಲಮಸ್ತು ತೇಜಃ. ವಧೂನ್ ಕರ್ಕೊಂಡ್ ಬನ್ನಿಪ್ಪ. ಗೌರಿ, ಮೊದಲು ನೀನೇ ಜೀರಿಗೆ ಬೆಲ್ಲ ಕೊಡು. ಆಗ್ಲೇ ನಿನ್ ಪತಿ ದೇವ್ರನ್ನ ಹೇಳಿ ಮಾತು ಕೇಳೋದು. ಜೀರಿಗೆ ಬೆಲ್ಲ ಹಾಕುರನು. ಇನ್ನೆಲ್ಲಿ ಹೋದಿನ್ ರಾಮು? ಇಷ್ಟು ಕಾಲ ಮೈಸೂರಲ್ಲಿ ಅವನ ಮದುವೆ ಆಗೋಗಿರುತ್ತೆ. ಅಯ್ಯೋ ಪಾಪ, ಅನ್ಯಾಯವಾಗಿ ನಿಮ್ಮಪ್ಪ ನಿಮ್ ತಲೆ ಮೇಲೆ ಕಲ್ ಚಪ್ಪಡಿ ಎಳೆದ್ಬಿಟ್ಟ ಕಣಮ್ಮ. ಮಮ ಜೀವನ ಹೇತುನ ಕಂಠೆ ಭಕ್ತಾನಿ ಸುಭಗೆ ವಂದೇ ತಾಳಿ ಕಟ್ಟಪ್ಪ. ಕ್ಲಾಸ್ಮೇಟ್ ಸರ್, ಉಮಾ, ಶೈಲಾ, ರೂಪಾ, ಗೀತಾ, ಸುಬ್ಲಕ್ಷ್ಮಿ ಅಂತ. ಅಯ್ಯೋ, ನಿನ್ನ ಹೆಸರು ಬಿಟ್ಬಿಟ್ಟು
ಮರ್ತ್ಬಿಟ್ಟಿಯಲ್ಲೇ ನೀನು ಹೇಳು ಸರ್ ಹೆಸರು ಕಾಂತ ಅಂತ ನೆಕ್ಸ್ಟ್ ವೀಕ್ ಮದ್ವೆ ಸೆಟ್ಲ್ ಆಗಿದೆ ಇವಳು ಭಾವಿ ಯಜಮಾನ್ ಇರೋದು ಕಲ್ಕತ್ತಾದಲ್ಲಿ ಬಹಳ ಸಂತೋಷ. ಏನ್ ಸರ್ ಯಾವ ಮಾತು ನಿಮ್ ಹತ್ರ ರಿಯಾಕ್ಷನ್ ಇಲ್ವಲ್ಲ ನನ್ನ ಸ್ವಭಾವನೇ ಹಾಗೆ. ಏನ್ ಸರ್ ನೀವು ತುಂಬಾ ಸೀರಿಯಸ್ ಟೈಪ್ ಆಗಿ ಕಾಣಿಸ್ತೆ ನಾನಾ ಹೌದು ಇರ್ಬೋದು. ನಂಗೇನೋ ಯಾವಾಗ್ಲೂ ಜೋಕ್ಸ್ ಕಟ್ಕೊಂತ ಜಾಲಿಯಾಗಿ ನನ್ನ ಹತ್ರ ಇರೋ ಕಂಡ್ರೆ ತುಂಬಾ ಇಷ್ಟ ಸರ್. ನಿಮ್ ಜಾಬ್ಸ್ ಎಲ್ಲ ಕಲ್ಕತ್ತಾ ಸುಂದರನ ಹತ್ರ ಇಟ್ಕೋ ಸರ್ ಈ ತರ ನಗ್ತಿದ್ ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ ಗೊತ್ತಾ ಸರ್? ನನ್ ಸ್ವಲ್ಪ ಕೆಲಸ ಇದೆ, ಪ್ಲೀಸ್. ಹೋಗ್ಬೇಕೇನು? ನಮ್ದೊಂದು ಕೋರಿಕೆ ನಡ್ಸ್ಕೊಟ್ಬಿಟ್ಟು ಹೊರಟೋಗ್ತೀವಿ. ಏನು? ನಿಮ್ ಮಿಸಸ್ ಹೆಸರು ಹೇಳ್ಬೇಡಿ, ಹೊರಟೋಗ್ತೀವಿ. ಏನ್ ಸರ್ ಹೆಂಡತಿ ಹೆಸರು ಹೇಳಕ್ ಇಷ್ಟೊಂದು ನಾಚ್ಕೊಳ್ತಾರಿಯ ಪರವಾಗಿಲ್ಲ ಹೇಳಿ ಸರ್. ಹೇಳಿ ಏನ್ ಸರ್ ಹುಡ್ಗಿರಾಗಿ ನಾಚ್ಕೊಳ್ತೀರಲ್ಲ ಸರ್, ಹೇಳಿ ಸರ್ ಪರವಾಗಿಲ್ಲ. ಲಲಿತಾ. ಲಲಿತಾ ಅಲ್ಲ ಸರ್, ಗೌರಿ ದೇವಿ. ಲಲಿತಾ ಗೌರಿ ಎಲ್ಲ ಒಂದೇ ದೇವ್ರ ಹೆಸರು ಕಂಡ್ರಮ್ಮ. ಅವನ ಗಂಟೆಗೊಂದು ಹೆಸರು ಕೂಗಿ ಅಷ್ಟೋತ್ತರಾನೇ ಮಾಡ್ತಾ ಇದ್ದಾನೆ ನೋಡಿ. ಬೆಳಿಗ್ಗೆಯಿಂದ ಹೊಗೆ ಮುಂದೆ ಕೂತು ಕೂತು ಕಣ್ಣೂರಿ ಅಂತಿದ್ದ. ನೀವೆಲ್ಲ ಸ್ವಲ್ಪ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ. ಸರಿ ರಾಮು ಹೊರಡೋಕ್ ರೆಡಿ ಏನಪ್ಪ? ರೆಡಿ ಮಾಡು. ನಮ್ ಗೌರಿ ಹಸ್ಬೆಂಡ್ ತುಂಬಾ ಇಮ್ಯಾಜಿನೇಟಿವ್ ಪರ್ಸನ್ ಕಣೆ. ಹೌದು ಹೌದು. ಏ ಗೌರಿ ನಿನ್ನ ಗಂಡನ ಮನೆ ಕರ್ಕೊಂಡಾದ್ಮೇಲೆ ಲೆಟ್ರ್ ಬರೆಯೋದ್ ಮರಿಬೇಡ ಕಣೆ. ಗೌರಿ ಈಗರೆಲ್ಲ ಹೊರಟು ನಿಂತಿದ್ದಾರೆ. ನಿನ್ ಗಂಡ ಬಂದ್ ಮಾತಾಡಿದ್ರೆ ಮೌನವಾಗಿ ಸುಮ್ನೆ ಇರ್ಬೇಡ. ಕೇಳಿ ಪ್ರಶ್ನೆ ಸರಿಯಾಗಿ ಉತ್ತರ ಹೇಳು. ಹಿಡಿತೇನಮ್ಮ? ಅಯ್ಯೋ ಅವ್ರ ಹಬ್ಬಿ ಬರ್ತಂತ ಬಂದ್ರೆ ಹೋಗೋಣ. ಕರಡಿ ಬಿಟ್ಟಾಗ ನಾವೇಕಪ್ಪ ಇಲ್ಲಿ. ಗೌರಮ್ಮ, ನಾವು ಊರಿಗೆ ಹೋಗ್ಬಿಟ್ಟು ಬರ್ತೀವಿ ತಾಯಿ. ಇದು ನಮ್ ಬೆಂಗಳೂರು ಮನೆ ಅಡ್ರೆಸ್. ಯೋಗಕ್ಷೇಮಕ್ಕೆ ಮರೆಯದೆ ಕಾಗ್ದ ಬರೀತಾ ಇರು. ಒಳ್ಳೆ ದಿವಸ ನೋಡಿ ಮನೆ ತುಂಬಿಸ್ಕೊಳ್ತೀವಮ್ಮ. ದೇವ್ರು ಒಳ್ಳೆ ಪಾಠ. ಬರ್ತೀವಿ ತಾಯಿ. ಅದೆಷ್ಟೊತ್ತು ನೋಡೋದು? ನಿನ್ ಕಿಕ್ಕಿದ್ದಂಗೆ ಮೆಸೇಜ್ ಕಳಿಸ್ತಿದ್ಯಾ? ಯಾಕೆ ಇಷ್ಟೊಂದು ಡಲ್ಲಾಗಿ ಹೋಗ್ಬಿಟ್ಟಿದ್ಯಲ್ಲ? ಅಷ್ಟು ಗೊತ್ತಾಗೋದಿಲ್ವೇನೆ? ಪಾಪ ಅವಳಿಗೆ ವಿರಹ ವೇದನೆ ಸಹಿಸೋದಕ್ಕಾಗ್ತಾ ಇಲ್ಲ.